ವಾತಾವರಣನೇ ತುಂಬ ಈ ಥರ ನಮ್ಮ ಥರ ಇಲ್ಲಿ ಸಿಟಿ ಲೈಫ್ ಅಲ್ಲ. ಮಾತುಗಳನ್ನು ಹಿಡಿಯುವಂಥ ಶೈಲಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ಸಂಬಂಧಗಳೇನಾಗಿದೆ ಸೊಸೈಟಿಲಿ ಅನ್ನೋದನ್ನ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಳ್ತಾರಲ್ಲ ದಕ್ಷ ಅಧಿಕಾರಿ ಅಂತ, ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾರೆ ಎಲ್ಲ ಕಡೆ. ಲಾಸ್ಟಲ್ಲಿ ಹೀರೋನ ಕೊಲೆ ಮಾಡಿ ಚೆನ್ನಾಗಿದೆ, ಗೊತ್ತಲ್ಲ, ಇಷ್ಟ ಆಯಿತು ಫಿಲಮ್. Actually, I'm the music director of this film, so I cannot comment. I'm the music director of this film, so I cannot comment. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟವಾದರೆ ಈ ಥರ ಫಿಲಮ್ ಚೆನ್ನಾಗಿದೆ, ಒಟ್ಟಲ್ಲಿ ಇಷ್ಟ ಆಯಿತು ಫಿಲಮ್. ಓವರಾಲ್ ಏನು ಇಷ್ಟ ಆಯ್ತು ನಾನು ಓವರಾಲ್ ಅಂದರೆ ಫಿಲಮ್ ಥ್ರಿಲ್ಲರ್ ಥರ ಇದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಹೆಂಡತಿ ಸೆಂಟಿಮೆಂಟ್ ಎಂಟಿದೆ ನಿಮ್ಗೆ ಏನು ಅನ್ಸುತ್ತೆ? ಏನು ಅದೇ ತೆಪ್ಪು ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ಕರೆಕ್ಟಾಗಿದೆ ಸೀನ್. ಏನು ಇಷ್ಟ ಆಯಿತು? ಸೀನು ಸೂಪರ್ ಫಿಲಮ್. ಚೆನ್ನಾಗಿದೆಯಾ? ಏನು ಇಷ್ಟ ಆಯ್ತು? ಲಾಸ್ಟಲ್ಲಿ ಹೀರೋನ ಕೊಲೆ ಮಾಡಿ ಸಿನಿಮಾ ನೋಡಿದ್ರಲ್ಲ, ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಂಡಾಗ ಏನು ಇಷ್ಟ ಆಯಿತು? ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾತ್ರನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ನೀವೆಲ್ಲ ಇದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇರೋದು ತುಂಬ ಖುಷಿ ವಿಚಾರ. ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾರೆ ಎಲ್ಲ ಕಡೆ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ, ಅದು ಅಲ್ಲದೆ ನನಗೆ ಕನ್ನಡಕ್ಕೆ ವಾಪಸ್ ಬರಬೇಕಾದ್ರೆ ನಾನು ಒಂದು ಒಳ್ಳೆ ಸಬ್ಜೆಕ್ಟ್ ಜೊತೆಗೆ ಬಂದಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಕನೆಕ್ಟ್ ಆಗುತ್ತೆ. ಇವತ್ತಿನ ಹೆಣ್ಮಕ್ಳನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಈ ಮೂವಿಲಿ. ಸೊ ಇದಾದಷ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಎಲ್ಲರಿಗೂ ಹೇಳಿದ್ರೆ ಜನ ಥಿಯೇಟರಿಗೆ ಬಂದು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಒಳ್ಳೆ ಕಂಟೆಂಟ್ ಮೂವಿ, ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಅನಿಸುತ್ತೆ. ಯಾಕಂದರೆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಆಮೇಲೆ ಇವತ್ತಿನ ಸಂಬಂಧಗಳೇನಾಗಿದೆ ಸೊಸೈಟಿಲಿ ಅನ್ನೋದನ್ನು ನೀವು ಚೆನ್ನಾಗಿ ನೋಡ್ಬೋದು ಇದರಲ್ಲಿ ಅಂತ ಅಂದ್ಕೊತೀನಿ. ಹೆಣ್ಮಕ್ಳಿಗಂತೂ ತುಂಬಾ ಕನೆಕ್ಟ್ ಆಗಿದೆ, ತುಂಬಾ ರಿವ್ಯೂಸ್ ಬರ್ತಾ ಇದೆ. ನೀವು ಹೊರಗಡೆ ಹೋಗಿ ಒಳ್ಳೆ ರಿವ್ಯೂಸ್ನ ಕೊಟ್ಟು 4 ಜನಕ್ಕೆ ಒಳ್ಳೇದು ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಮೂವಿನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸಿನಿಮಾ ನಾವು ನೋಡಿದ್ವಲ್ಲ, ತುಂಬ ಚೆನ್ನಾಗಿದೆ. ಓಕೆ, ಪಾಸಿಟಿವ್ ರಿವ್ಯೂನಾಗ ನಮ್ಮ ಕಡೆಯಿಂದ ಕೊಡ್ತೀವಿ. ಖಂಡಿತ. ನಿಮ್ಮ ಫಸ್ಟ್ ಮೂವಿನ ಹೇಗೆ? ಇಲ್ಲ ಸರ್, ಕನ್ನಡದಲ್ಲಿ ಇದ್ರ ಮುಂಚೆ ನಾನು ಮಾಡಿದ್ದೆ. ನಾನು ಆಕ್ಟೋಪಸ್, ಒಂದು ರೊಮ್ಯಾಂಟಿಕ್ ಕ್ರೈಮ್ ಕತೆ, ಪ್ರೇಮ ಪಲ್ಲಕ್ಕಿ ಅಂತ ಅಂದು. ಬಟ್ ಅದಾದ ನಂತರ ತಮಿಳು ಮತ್ತು ಮಲಯಾಳಮು ಮಾಡ್ತಾಯಿದ್ದೆ. ಇವಾಗ ಒಂದು ಒಳ್ಳೆ ಕತೆ ಜೊತೆಗೆ ವಾಪಸ್ ಬಂದಿದ್ದೀನಿ. ಈ ಸಿನಿಮಾ ಮೂಲಕ ನಿಮ್ಗೆ ಒಳ್ಳೆ ದೊಡ್ಡ ಬ್ರೇಕ್ ಸಿಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಹೌದಾ? ಥ್ಯಾಂಕ್ ಯು. ಖಂಡಿತ ಟೆಲಿಗ್ರಾಮು, ಪೈರಸಿನ ಅವಾಯ್ಡ್ ಮಾಡಿ ಥಿಯೇಟರಿಗೆ ಬಂದು ಇದನ್ನು ನೋಡಬೇಕು ಅಂತ ಅಂದು ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಆದಂಥ ಒಂದು ಕಥೆಯನ್ನು ನರೇಟ್ ಮಾಡುವಂಥ ಶೈಲಿ ಇದೆ. ಇವಾಗ ಈ ಸಿನಿಮಾ ಕಥೆ ನರೇಟ್ ಮಾಡುವಂಥ ಶೈಲಿ, ಸಿನಿಮಾನ ಮುಗಿಸುವಂಥ ಶೈಲಿ, ಮಾತುಗಳನ್ನು ಹಿಡಿಯುವಂಥ ಶೈಲಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡು ಈ ಥರ ಒಂದು ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಪೇಟ್ ಪ್ರೀಮಿಯರ್ ಮಾಡಿದಾಗಲೂ ಕೂಡ ಎಲ್ಲ ಕಡೆ ಅವ್ರಿಗೆ ಇಷ್ಟ ಆಗಿದ್ದು ಈ ಕಥೆ ಹೇಳಿರೋ ರೀತಿ ಚೆನ್ನಾಗಿದೆ. ಇದು ಪಾತ್ರ ಹೌದು, ಆದರೆ ಪಾತ್ರ ಹೊಂದುವಂಥ ಕಥೆ ಬೇಕಲ್ಲ, ಇವೆಲ್ಲವೂ ಕೂತ್ಕೊಂಡು ಬಂದಿದೆ ಅಂತ ಹೇಳಿದ್ದಾರೆ. ಸೊ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗಲಿ, ನನ್ನ ಸಿಗುವಂಥ ಕ್ರೆಡಿಟ್ ಆಗಲಿ, ಶ್ರೀನಿವಾಸ್ ಸಿಗುವಂಥ ಕ್ರೆಡಿಟ್ ಆಗಲಿ, ಬೇರೆ ಎಲ್ಲ ಪಾತ್ರಗಳಿಗೂ ನೀವು ಏನು ಕ್ರೆಡಿಟ್ ಕೊಡ್ತೀರ ಅದಷ್ಟು ನಮ್ಮ ಟೆಕ್ನಿಷಿಯನ್ಸ್. ಮೊನ್ನೆ ಮಗ ಕೂಡ ಸಿನಿಮಾ ನೋಡಿದ್ರು ಸರ್, ಏನು ರಿವ್ಯೂ ಕೊಡ್ತಾರೆ? ಅದು ತುಂಬ ಇಷ್ಟ ಆಗಿದೆ, ತುಂಬ
ಇಷ್ಟ ಅಂದರೆ ಸಿನಿಮಾ ನೋಡಾದ್ಮೇಲೆ ಹೇಗಿದೆ ಮಗನೆ ಅಂತ ಕೇಳಿದೆ. ಚೆನ್ನಾಗಿದೆ ಅದು ಯಾಕಂದ್ರೆ ಯಾವತ್ತೂ ಅವ್ರ ಅಪ್ಪನ ಥರ ನೋಡೇ ಇರಲಿಲ್ಲ ಸ್ಕ್ರೀನ್ ಮೇಲೆ. ಅವನು ಅದನ್ನು ನೋಡಿ ಒಂದು ಆಶ್ಚರ್ಯ ಆಗಿದ್ದ ಒಂದು. ನಮಸ್ತೆ ಮೇಡಮ್. ನಮಸ್ತೆ. ಸೊ ನೀವು ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಅದ್ಭುತವಾಗಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀರಾ. Thank you. ಸೊ ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಹೇಗೆ ಅನ್ನಿಸ್ತು? ಇದೇ ಫಸ್ಟ್ ಫಿಲಮ್ ಅಂತ ನನಗೆ ಗೊತ್ತಾಯಿತು. ಹೌದು ಸೊ ಹೇಳಿ. ಅದೇ ತುಂಬ ಓವರ್ವೆಲ್ಮಿಂಗ್ ಅಂತಾರಲ್ಲ, ಅದು ಆ ಫೀಲಿಂಗ್ ಇತ್ತು. ತುಂಬ ಇಷ್ಟ ಆಯಿತು. ಸೊ ಈ ಸಿನಿಮಾ ನಾನು ಕೂಡ ನೋಡಿದೆ. ಸೊ ಫಸ್ಟಿಂದ ಲಾಸ್ಟ್ವರೆಗೂ ನೀವು ಸಿನ್ಸಿಯರಾಗಿ ಕೆಲಸ ಮಾಡ್ತೀರಾ. ಸೊ ಎಲ್ಲೂ ಕೂಡ ಅಲ್ಲೇ ಮಧ್ಯದಲ್ಲಿ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಳ್ತಾರಲ್ಲ ದಕ್ಷ ಅಧಿಕಾರಿ ಅಂತ. ಹೌದು. ಸೊ ಅದೇ ಥರ ನನ್ನ ಕ್ಯಾರೆಕ್ಟರ್ ಹಾಗೆ ತೊಗೊಂಡೋಗಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕಂತ ನೀವೇ ಡಿಸೈಡ್ ಮಾಡಿದ್ರೆ ಅಥವಾ ಡೈರೆಕ್ಟರ್ ಡಿಸೈಡ್ ಮಾಡಿದ್ರೆ? ಇಲ್ಲ, ಡೈರೆಕ್ಟರ್ ಅವ್ರನ್ನ ಆಡಿಷನ್ಸ್ ಮಾಡಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ರೆ ನಿಮಗೆ ಖುಷಿ ಇದೆ? ಹೌದು, ತುಂಬ ಖುಷಿ ಇದೆ. ನಾನು ಆ್ಯಕ್ಚುಲಿ ಥಿಯೇಟರ್ ಸ್ಟೂಡೆಂಟು, ರಂಗ ಕಲಾ ಅಂದರೆ ಥಿಯೇಟರ್ ಆರ್ಟಿಸ್ಟ್, ಥಿಯೇಟರ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಸೊ ಆಡಿಷನ್ಸ್ ಕೊಟ್ಟು ಸೊ ಶೂಟಿಂಗ್ ಎಲ್ಲ ಮಲೆನಾಡಲ್ಲಿ ಅಥವಾ ಇದು ಫಾರೆಸ್ಟ್ ಏರಿಯಾದಲ್ಲಿ ಆಗಿದೆಯಲ್ಲ, ಹೌದು. ಹೇಗೆ ಅನಿಸ್ತದೆ? ಯಾವ ಥರ ಫೀಲ್ ಆಯಿತು? ಅದೇನೇ ಅದು ನಿಮ್ಗೆ ಗೊತ್ತಲ್ಲ, ಫಸ್ಟ್ ಆಫ್ ಆಲ್ ಔಟ್ ಸ್ಟೇಷನ್ ಶೂಟಿಂಗು ತುಂಬ ಚೆನ್ನಾಗಿತ್ತು. ಅಲ್ಲಿ ಬೆಟ್ಟ ಗುಡ್ಡಗಳು, ಟೀ ಎಸ್ಟೇಟು, ರಬ್ಬರ್ ಎಸ್ಟೇಟ್ಗಳಿರ್ಬೋದು. ಅಲ್ಲಿ ವಾತಾವರಣನೇ ತುಂಬ ಈ ಥರ ನಮ್ಮ ಥರ ಇಲ್ಲಿ ಸಿಟಿ ಲೈಫ್ ಅಲ್ಲ. ಸೊ ಅಲ್ಲಿ ತುಂಬ ಚೆನ್ನಾಗಿ. ನೀವು ಎಲ್ಲಿಯವರು? ನಾನು ಬೆಂಗಳೂರವಳೆ ಸರ್. ಬ್ಯಾಂಗ್ಳೂರು. ಬೆಂಗಳೂರು. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸಿರುತ್ತೆ ಆ ಕಡೆ. ಇಲ್ಲ ಕಷ್ಟ ಅಲ್ಲ, ಅಲ್ಲಿ ಹೋಗಿದ ತಕ್ಷಣ ನಂಗೊಂಥರ ತುಂಬ ಇಷ್ಟ ಆಯಿತು. ಈ ಥರನೂ ಎಲ್ಲ ಇದ್ದಾರಲ್ಲ, ಓಕೆ ಸ್ಟೇಟ್ ಅಂತ ಹಿಂಗಿರುತ್ತೆ, ಟೀ ಎಸ್ಟೇಟ್ ರಬ್ಬರ್ ಈ ಥರ ಎಲ್ಲ ಇರ್ತಾರೆ ಅಂತ ಒಂಥರ ಅದರಲ್ಲೇ ಬ್ಲೆಂಡ್ ಆಗಿಬಿಟ್ಟೆ ನಾನು. ಎಷ್ಟು ದಿನ ನಿಮ್ಮ ಕ್ಯಾರೆಕ್ಟ್ರಲ್ಲಿ ಶೂಟ್ ಆಯಿತು? ಶೂಟ್ ಆಗಿದ್ದು ನಂದೊಂದು 25 ದಿನ ಅಂತ. ಹಾಂ, ಹೌದು. ಅಂದರೆ ಅದೊಂದು 2-3 ಶೆಡ್ಯೂಲಲ್ಲಿ ಮಾಡಿದ್ರು, ಆ ಥರ ಮಾಡೋದು. ಸೊ ಹಾಗಾಗಿ ನಿಮಗೇನು ಇದಾಗಲಿಲ್ಲ, ಕಷ್ಟ ಅಂತ ಅನಿಸ್ತು? ಕಷ್ಟ ಅಂತ ತುಂಬ ಇಷ್ಟಪಟ್ಟು ಮಾಡಿದೆ. ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪೊಲೀಸ್ ಆಫೀಸರ್, ದಕ್ಷ ಪೊಲೀಸ್ ಆಫೀಸರ್ ಅಂತ ಏನಿರಬೇಕು? ಈಗ ಯೂಶಲಿ ನಾವೇನು ಮೇಲಲ್ಲಿ ನೋಡ್ತೀವಿ, ಫೀಮೇಲ್ ಪೊಲೀಸ್ ಆಫೀಸರ್ ಯಾವ ಥರ ಇರಬೇಕು, ಅದರದ್ದು 100% ಅಲ್ಲ 200% ಜಸ್ಟಿಫಿಕೇಶನ್ My God. ನಾನು ಹೇಳ್ತೀನಿ. ಅಷ್ಟು ಅದಕ್ಕಿಂತ ಇನ್ನೇನು ಕಾಂಪ್ಲಿಮೆಂಟ್ ಬೇಕು ಹೇಳಿ. ಅದೇ ಎಲ್ಲರೂ ಅದೇ ಈಗ ನೋಡ್ತಾ ಇದ್ದೀರಲ್ಲ, ಟೀಮ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಕನ್ನಡ ಮೂವೀಸ್ನ ಬಂದು ನೋಡಿ. ಸೊ ನಾವು ಕೂಡ ಅದನ್ನೇ ಹೇಳ್ತೀವಿ. ಸೊ ಪೈರಸಿನ ಅವಾಯ್ಡ್ ಮಾಡಿ. ಹೌದು, ಅವಾಯ್ಡ್ ಅಂತ ಹೇಳೋದು ಸ್ಟಾಪ್ ಮಾಡಿ ಹಾಂ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಈ ವರ್ಷ ನಾನು ಹೇಳೋದು ನಮ್ಮ ಸಿನಿಮಾ ಇಂಡಸ್ಟ್ರಿ ಯಾವುದೋ ಮಟ್ಟಿಗೆ ತೊಗೊಂಡೋಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ದಯವಿಟ್ಟು ಪೈರಸಿನ ಸ್ಟಾಪ್ ಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಬೇಕು. ನಮ್ಮ ರಿಪ್ಪನ್ ಸ್ವಾಮಿ ಮೂವಿ ಆಗಸ್ಟ್ 29ನೇ ತಾರೀಕು ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ